ಬೀದಿ ನಾಯಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಮಕ್ಕಳು ವೃದ್ಧರ ಮೇಲೆ ದಾಳಿ ಮಾಡುತ್ತಿದ್ದು ನಾಯಿಗಳ ಕಾಟವನ್ನ ತಪ್ಪಿಸುವ ನಿಟ್ಟಿನಲ್ಲಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪುರಸಭೆ ಅಧಿಕಾರಿಗಳಿಗೆ ಹಲವು ಬಾರಿ ಸಾರ್ವಜನಿಕರು ಮನವಿ ಮಾಡಿದ್ರು. ಸಾರ್ವಜನಿಕರ ಮನವಿಯಂತೆ ಹಾಗೂ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದನೆ ನೀಡುವ ನಿಟ್ಟಿನಲ್ಲಿ ಸತತ 3 ಬಾರಿ ಟೆಂಡರ್ ಕರೆಯಲಾಗಿದ್ದು ಯಾರೂ ಸಹ ಟೆಂಡರ್ ಹಾಕಿಲ್ಲ. ಈಗ ಪುನಃ ಟೆಂಡರ್ ಕರೆದು ಟೆಂಡರ್ ನೀಡಲಾಗಿದೆ. ಬೀದಿ ನಾಯಿಗಳನ್ನು ಸೆರೆಹಿಡಿದು ಸಂತಾನೋತ್ಪತ್ತಿಯಾಗದಂತೆ ಚಿಕಿತ್ಸೆ ನೀಡಲಾಗುತ್ತದೆ. ಆಗಸ್ಟ್ 15ರಿಂದ ಬೀದಿ ನಾಯಿಗಳನ್ನು ಸೆರೆ ಹಿಡಿಯುವಂತಹ ಕೆಲಸ ಮಾಡಲಾಗುತ್ತಿದ್ದು ಇದುವರೆಗೆ ಶ್ರೀನಿವಾಸಪುರ ಪಟ್ಟಣದ ವಿವಿಧ ವಾರ್ಡುಗಳಲ್ಲಿ 75 ನಾಯಿಗಳನ್ನು ಸೆರೆ ಹಿಡಿದು ಪಟ್ಟಣದ ಹೊರವಲಯದಲ್ಲಿ ಶಸ್ತ್ರಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಚಿಕಿತ್ಸೆ ಮುಗಿದ ನಂತರ 4-5 ದಿನಗಳ ಕಾಲ ಹಾರೈಕೆ ಮಾಡಲಾಗುತ್ತದೆ. ಯಾವುದೇ ಕಾರಣಕ್ಕೂ ಬೇರೆಡೆಗೆ ಸ್ಥಳಾಂತರ ಮಾಡುವಂತದ್ದು ಹಾಗೂ ಸಾಯಿಸುವುದು ಕಾನೂನು ಬಾಹಿರವಾಗಿದ್ದು ಸಂತಾನೋತ್ಪತ್ತಿಯಾಗದಂತೆ ನೀಡುತ್ತಿದ್ದೇವೆ ಎಂದು ಪುರಸಭೆ ಅಧ್ಯಕ್ಷರಾದ ಭಾಸ್ಕರ್ ಪುರಸಭೆ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ ಸಾರ್ವಜನಿಕರು ಸಹ ಸಾಕು ನಾಯಿಗಳನ್ನು ಬಿಟ್ಟು ಬೇರೆ ಬೀದಿ ನಾಯಿಗಳು ಸೆರೆಹಿಡಿಯಲು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಸಮಸ್ತ ಶ್ರೀನಿವಾಸಪುರ ಜನತೆಗೆ ಶ್ರೀನಿವಾಸಪುರ ಪುರಸಭೆಯಿಂದ ನನ್ನ ನಮಸ್ತೆಗಳು. ಇವತ್ತು ಸುಮಾರು ಒಂದು 3-4 ತಿಂಗಳಿಂದ ಈ ನಾಯಿಗಳ ಹಾವಳಿ ಜಾಸ್ತಿ ಆಗೋಗಿತ್ತು. ಶ್ರೀನಿವಾಸಪುರ ಪಟ್ಟಣದಲ್ಲಿ ವಿವಿಧ ವಾರ್ಡ್ಗಳಲ್ಲಿ 2-3 ಜನರಿಗೆ ಅಟ್ಯಾಕು ಮಾಡಿದ್ದು, ನಾಯಿಗಳು ಕಚ್ಚಿರೋದು, ಅವ್ರ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರೋದು ನಾವು ಹೋಗಿ ಎಲ್ಲ ಇದು ಮಾಡಿ ಆ ನಾಯಿಗಳನ್ನ ಹಿಡಿಬೇಕು, ಅದನ್ನ ಏನಾದರೂ ಮಾಡಿ ಊರಿಂದ ಆಚೆ ಹಾಕಬೇಕು ಅಂತೇಳಿ ಟೆಂಡರ್ ಕರೆದ್ವಿ. ಇದುವರೆಗೂ 3 ಸತಿ ಟೆಂಡರ್ ಕರೆದ್ವಿ, 3 ಸತಿನೂ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಇದು 4ನೇ ಸತಿ ಟೆಂಡರ್ ಮಾಡಿ ಅವರನ್ನು ಪರ್ಸನಲ್ ಆಗಿ ನಾವು ಭೇಟಿ ಮಾಡಿ ನೋಡಿ ತೊಂದರೆ ಆಗ್ತದೆ, ಜನರಿಗೆ ನೀವು ಹಾಕಲೇಬೇಕು, ಟೆಂಡರ್ ಹಾಕಲೇಬೇಕು ಅಂತ ಅವ್ರನ್ನ ವಿಶ್ವಾಸ ತಗೊಂಡು ಟೆಂಡರ್ ಮಾಡಿಸಿ ಈಗ ಸುಮಾರು 2015ನೇ ತಾರೀಕು ಅವರು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ. ಶ್ರೀನಿವಾಸಪುರದ ಸುಮಾರು ಒಂದು 5-6 ವಾರ್ಡ್ಗಳಲ್ಲಿ ಫಸ್ಟ್ ಫೇಸಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅದೇನು ಪ್ರೋಗ್ರಾಮ್ ಅಂದರೆ ನಾವು ಈಗ ಯಾವುದೇ ನಾಯಿಗಳನ್ನ ಹಿಡಿದು ಅದನ್ನ ಸಾಯಿಸೋದಾಗಲಿ ಇಲ್ಲಾಂದರೆ ಬೇರೆ ಕಡೆ ಸ್ಥಳಾಂತರ ಮಾಡೋದಾಗಲಿ ಪ್ರಾವಿಷನ್ ಇಲ್ಲ ಗೌರ್ಮೆಂಟಲ್ಲಿ. ಏನು ಪ್ರಾವಿಷನ್ ಇದೆ ಅಂದರೆ ಅದು ಮಕ್ಕಳಾಗದೆ ಅದರದ್ದು ಪ್ರೊಡಕ್ಷನನ್ನು ಸ್ಟಾಪ್ ಮಾಡೋದಕ್ಕಷ್ಟೇ ನಮಗೆ ಏನು ಇದಿದೆ, ಗೌರ್ಮೆಂಟ್ ಪರ್ಮಿಷನ್ಸ್ ಇದೆ. ಅದ್ರ ಪ್ರಕಾರ ಅವ್ರನ್ನ ಕರೆದು ಅವ್ರಿಗೆ ಆಪ್ರೇಷನ್ ಮಾಡೋದಕ್ಕೆ ಒಂದು ವ್ಯವಸ್ಥೆ, ಒಂದು 5-10 ಟೆಂಟ್ ಸಾಕ್ಸ್ಕೊಟ್ಟು ಮತ್ತು ಆಪ್ರೇಷನ್ ಆದಮೇಲೆ ಆ ನಾಯಿಗಳನ್ನ ಒಂದು 4-5 ಡೇಸ್ ಅದನ್ನ ಹೀಲಿಂಗ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಅದನ್ನ ಸಾಕಬೇಕಾಗುತ್ತೆ ನಾವೇ. ಅದನ್ನು ಮಾಡಿ ಮತ್ತೆ ಪುನಃ ಅದನ್ನ ಜನ ಇಲ್ಲದೆ ಇರೋ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಬಟ್ ಕಾನೂನು ಪ್ರಕಾರ ಅದಿಲ್ಲ, ಬೇರೆ ಕಡೆ ಎಲ್ಲಾದರೂ ಮಾಡೋಣ ಅಂತ. ಅದನ್ನ ಗೌರ್ಮೆಂಟ್ಗೆ ನಮ್ಮ DC ಆಫೀಸ್ನಲ್ಲಿ PD ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನೋಡಿ ಮತ್ತೆ ಎತ್ಕೊಂಬಂದು ನಾಯಿಗಳನ್ನ ಇಲ್ಲೇ ಬಿಟ್ರೆ ನೆಕ್ಸ್ಟ್ ಪ್ರೊಡಕ್ಷನ್ ಕಡಿಮೆ ಆಗ್ಬೋದು, ಬಟ್ ಈಗಿರೋ ಹಾವಳಿ ಏನು ಕಡಿಮೆ ಮಾಡೋದಂಗೆ ಆಗಲ್ಲ. ಈಗ ಮೊನ್ನೆ ಒಂದ್ಸತಿ ಅಂಬೇಡ್ಕರ್ ಕಾಲೇಜಲ್ಲಿ ಒಬ್ಬ ಹುಡುಗನ ಕಚ್ಚಿದೆ, ಈ ಎಫೆಕ್ಟ್ಸ್ ಇದೆ ಅಂತ ನೋಡಿ ಆ ಕಡೆಯಿಂದ ಏನು ಬಿಟ್ಲೆ ಬರುತ್ತೆ ಅಂತ. ಬಟ್ ನಮ್ಮ ಕೈಯಲ್ಲಿ ಆಗುವಷ್ಟು ಇವತ್ತಿಗೆ ಸುಮಾರು 75 ನಾಯಿಗಳನ್ನ ಹಿಡಿದಿದ್ದೀವಿ. 75 ನಾಯಿಗಳಿಗೂ ನಾವು ಎಲ್ಲಿ ಟೆಂಟ್ ಹಾಕಿ ಅದಕ್ಕೆ ಶೆಟರ್ ಕೊಟ್ಟಿದ್ವಿ ಆ ಕಡೆಗಿದೆ. ಉಳಿಕೆ ಇರೋದನ್ನ ಡೈಲಿ ಕಾರ್ಯಾಚರಣೆ ದಿನಕ್ಕೆ ಒಂದೊಂದು ವಾರ್ಡ್ ಇಟ್ಕೊಂತವ್ರೆ. ಈಗ ಏನಾಗ್ಬಿಡಿ ಅಂದರೆ ಈ ವಾರ್ಡಲ್ಲಿ ಸ್ಟಾರ್ಟ್ ಮಾಡಿದ್ರೆ ಕಂಪ್ಲೀಟ್ ನಾಯಿಗಳೆಲ್ಲ ಇನ್ನೊಂದು ವಾರ್ಡ್ ಹೋಗೋದು ಈ ವ್ಯವಸ್ಥೆ ಆಗ್ತದೆ. ಬಟ್ ಆದಷ್ಟು ಎಲ್ಲ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಅಷ್ಟೇ ಏನಂತೆ ಅವ್ರ ಮನೆಯಲ್ಲಿ ಸಾಕು ನಾಯಿ ಇದ್ರೆ ಮಾತ್ರ ಒಳಗೆ ಇಟ್ಕೊಂಡು ಶೆಲ್ಟರ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಬೇಕು. ಇರೋ ನಾಯಿಗಳು ಅಯ್ಯೋ ನಮ್ಮ ರೋಡಲ್ಲಿ ನಾಯಿಗಳಿರಲಿ, ರಾತ್ರಿ ಹೊತ್ತು ಭಯ ಆಗುತ್ತೆ ನಾಯಿಗಳಿಲ್ಲ ಅಂದರೆ ಈ ಮೈಂಡ್ ಸೆಟ್ಟಿಂದ ಆಚೆ ಬಂದು ಯಾವ ಬೀದಿ ನಾಯಿಗಳಿರುತ್ತೆ ಎಲ್ಲ ದಯವಿಟ್ಟು ಆಚೆ ಬಿಟ್ಟು ಈಗೇನಿದು ಪುರಸಭೆಯಿಂದ ಕಾರ್ಯಾಚರಣೆ ಆಗ್ತಾಯಿದೆ ಅದಕ್ಕೆ ಸಹಕರಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು.